ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ಐಚರ್ ಪ್ರೋ ಎಕ್ಸ್ ಅನ್ನೋ ಒಂದು ಗಾಡಿ ಇದೆ, ಗೊತ್ತೇ ಇದೆ. ಇದು ಹೊಸದಾಗಿ ಲಾಂಚ್ ಆಗಿರೋ ಒಂದು ಐಚರ್ದು ಗಾಡಿ. ಸೊ ಈ ಒಂದು ವೆಹಿಕಲ್ದು ಫೈನಾನ್ಸ್ ಡೀಟೇಲ್ಸ್ ಬಗ್ಗೆ ನಾವು ತಿಳ್ಕೊಳ್ತೀವಿ. EMI ಎಷ್ಟು ಬರುತ್ತೆ, ಡೌನ್ ಪೇಮೆಂಟ್ ಎಷ್ಟು ಬೇಕಾಗಿರುತ್ತೆ ಅನ್ನೋದು. ಸೊ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಏನು ಅಂತಂದರೆ ಈ ಒಂದು ವೆಹಿಕಲ್ದು ವೇರಿಯಂಟ್ ಬಗ್ಗೆ ತಿಳ್ಕೊಳ್ಳೋಣ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ 3 ಟನ್ ಬರುತ್ತೆ, 3.5 ಟನ್ ಬರುತ್ತೆ ಗೆಳೆಯರೆ. ಏನು ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಇದನ್ನು ಪೇಲೋಡ್ ಅಂತ ನೀವು ತಿಳ್ಕೊಬೇಡಿ. ಇದೇನು ಅಂತಂದರೆ ವೆಹಿಕಲ್ ವೆಯ್ಟು ಪ್ಲಸ್ ಪೇಲೋಡ್ ಕೆಪಾಸಿಟಿ ಎರಡು ಕೌಂಟ್ ಮಾಡಿದಾಗ 3 ಟನ್ ಆಗುತ್ತೆ, ಇನ್ನೊಂದು 3.5 ಟನ್ ಆಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು 3 ಟನ್ದು ಬಂದು ಪೇಲೋಡ್ ಕೆಪಾಸಿಟಿ 1300ರಿಂದ 1500 kg ಮಾತ್ರ. ಹಾಗೆಯೇ 3.5 ಟನ್ದು ಪೇಲೋಡ್ ಕೆಪಾಸಿಟಿ 1835 kgಯಿಂದ 1862 kg ಮಾತ್ರ. ಆದರೆ ನಿಮಗೆ 3 ಟನ್ನಲ್ಲಿ 2 ವೇರಿಯಂಟ್ ಅವೈಲೇಬಲ್ ಇದೆ. ಅಂದರೆ 8 ಫೀಟ್ 9 ಫೀಟ್. ಏನು ಅಂತಂದರೆ ಇದು ಡೆಕ್ ಲೆಂತ್, ಲೋಡ್ ಬಾಡಿದು ಲೆಂತ್ ಒಂದು 8 ಅಡಿ ಬರುತ್ತೆ, ಇನ್ನೊಂದು 9 ಅಡಿ ಬರುತ್ತೆ. ಆದರೆ 3.5 ಟನ್ನಲ್ಲಿ 9.8, 10.8, 11 ಫೀಟ್ ಗಂಟ ಇರುತ್ತೆ. ಈ ಒಂದು ವೆಹಿಕಲ್ನ ಬೇಸ್ ಮಾಡಲ್ ಬಂದ್ಬಿಟ್ಟು 8.5 ಲಕ್ಷ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಎಕ್ಸ್-ಶೋರೂಮ್ ಪ್ರೈಸ್ ಆಗಿರುತ್ತೆ. ಸ್ಪೆಸಿಫಿಕೇಶನ್ಸ್ ಹೇಳೋದಾದರೆ ಈ ಒಂದು ವೆಹಿಕಲ್ ಬಂದು 4 ಸಿಲಿಂಡರ್ ಬೇಕಾಗಿರುತ್ತೆ, 2 ಲೀಟರ್ ಇಂಜಿನ್ ಇರುತ್ತೆ, 80 HP ಪವರು, 230 ನ್ಯೂಟನ್ ಮೀಟರ್ ಟಾರ್ಕಲ್ಲಿ ಇದು ಪ್ರೊಡ್ಯೂಸ್ ಮಾಡುತ್ತೆ. ಪೇಲೋಡ್ ಕೆಪಾಸಿಟಿ ಆಗಲೇ ಹೇಳಿದ್ದೀನಿ 1862 kg ಅಂತ. ಹಾಗೆ ಈ ಒಂದು ಬಾಡಿ ಲೆಂತು 9 ಫೀಟು 8 ಫೀಟು ಬರುತ್ತೆ. ಕ್ವಶನ್ ಇರ್ಬೋದು ಇದು ಮೈಲೇಜ್ ಎಷ್ಟು ಕೊಡುತ್ತೆ ಅಂತ. ನೋಡಿ ಗೆಳೆಯರೆ, ವೆಬ್ಸೈಟ್ ಏನು ಹೇಳುತ್ತೆ ಅಂತಂದರೆ 2 ಲೀಟರ್ ಇಂಜಿನ್ ಆದ ಕಾರಣ ಇದು 13 to 15.5 ಕಿಲೋಮೀಟರ್ ಪರ್ ಲೀಟರ್ಸ್ ಕೊಡುತ್ತೆ ಅಂತ. ಸೊ ನನ್ನ ಪ್ರಕಾರ, ನನ್ನ ಒಂದು ಒಪಿನಿಯನ್ ಏನು ಅಂತಂದರೆ 2 ಲೀಟರ್ ಇಂಜಿನ್ ನಮ್ಮ ಒಂದು ಇಂಡಿಯನ್ ರೋಡ್ಸಲ್ಲಿ ಇದು 12 ಮೈಲೇಜ್ ಕೊಡ್ಬೋದು ಗೆಳೆಯರೆ. ಸೊ ಇನ್ನು ನೀವು ಲೋಡ್ ಆಗ್ತೀರಾ ಅಂದರೆ ಅದಕ್ಕೂ ಕಮ್ಮಿನೇ ಬರುತ್ತೆ. ಇದು ಎಲ್ಲರಿಗೂ ಗೊತ್ತಿರೋ, ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಏನು ಅಂತಂದರೆ ಟಾಪ್ ಎಂಡ್ ವೆಹಿಕಲ್ಲು ಇದರಲ್ಲಿ ಅಂದರೆ 3.5 ಟನ್ ಗಾಡಿ ಏನು 11 ಫೀಟ್ ಗಾಡಿ ಏನಿದೆ, ಇದಕ್ಕೀಗ ಪ್ರೆಸೆಂಟ್ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ 11,60,000 ಇದೆ. ಇವಾಗ 11,60,000 ಪ್ರೆಸೆಂಟ್ ನಡೀತಿದೆ ಅಂತ ನನಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವರು ಹೇಳಿದ್ದಾರೆ. ಸೊ ಗೆಳೆಯರೆ, ಇವಾಗ ಏನು ಅಂತಂದರೆ 11,60,000ಕ್ಕೆ 0 ಡೌನ್ ಪೇಮೆಂಟಲ್ಲಿ EMI ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ನೋಡಿ ಗೆಳೆಯರೆ, ಇವಾಗ ಏನು ಅಂತಂದರೆ 11,60,000 1,60,000 ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 8%. ಒಂದು 4 ವರ್ಷಕ್ಕಿದೆ, ಇನ್ನೊಂದು 6 ವರ್ಷಕ್ಕೆ ತಗೊಂಡಿದ್ದೀನಿ ನಾನು ಟೆನ್ಯೂರು. ಸೊ ಗೆಳೆಯರೆ, ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ನಿಮಗೆ 4 ವರ್ಷಕ್ಕಾದರೆ 28,318 ರೂಪಾಯಿ ಬರುತ್ತೆ ನಿಮಗೆ 4 ವರ್ಷಕ್ಕಾದರೆ. ಅದೇ ನೀವು 6 ವರ್ಷಕ್ಕೆ ತಗೊಂಡ್ರೆ 0 ಡೌನ್ ಪೇಮೆಂಟಲ್ಲಿ 20,338 ರೂಪಾಯಿ ಬರುತ್ತೆ. ಇದೆಲ್ಲ ಏನು ಅಂತಂದರೆ ಪ್ರಿನ್ಸಿಪಲು, ಇಂಟ್ರೆಸ್ಟ್, ಬ್ಯಾಲೆನ್ಸು. ಸೊ ನೀವು ಇದನ್ನು ನೀವು ಪಾಸ್ ಮಾಡಿಬಿಟ್ಟು ನೋಡ್ಕೋಬೋದು, ಇಲ್ಲ ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೋಬೋದು. ಏನು ಅಂತಂದರೆ ನಿಮ್ಮ ಒಂದು EMI ಕಟ್ತಾ ಹೋದಂಗೆ ಬಡ್ಡಿ ಹೆಂಗೆ ಕಮ್ಮಿ ಆಗುತ್ತೆ ಅನ್ನೋದು ನೋಡಿ ಪಾಸ್ ಮಾಡಿ ನೋಡ್ಕೋಬೋದು, ಇಲ್ಲ ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೋಬೋದು. ಹಾಗೆ ಗೆಳೆಯರೆ, ನೆಕ್ಸ್ಟ್ ಏನು ಅಂತಂದರೆ ನಾವಿವಾಗ ಮಿನಿಮಮ್ ಡೌನ್ ಪೇಮೆಂಟ್ ಏನು ಅಂತಂದರೆ 60,000ಕ್ಕೆ ಗಾಡಿ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. 60,000ಕ್ಕೆ ಗಾಡಿ ಕೊಡ್ತೀನಿ ಅಂದರೆ 11,60,000ದಲ್ಲಿ 60,000 ಮೈನಸ್ ಆಗುತ್ತೆ. ಅಂದರೆ 11 ಲಕ್ಷ ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. 11 ಲಕ್ಷ ಪ್ರಿನ್ಸಿಪಲ್ ಅಮೌಂಟ್ ಆದರೆ 8% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ಗೆಳೆಯರೆ, ನಿಮಗೇನು ಅಂತಂದರೆ 26,854 ರೂಪಾಯಿ 4 ವರ್ಷಕ್ಕೆ ಬರುತ್ತೆ ನಿಮಗೆ EMI. ಹಾಗೆಯೇ 6 ವರ್ಷಕ್ಕಾದರೆ ನೋಡಿ 19,286 ರೂಪಾಯಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಕೋಬೋದು, ಇದರದ ಒಂದು ಸ್ಟೇಟಸ್ನ ನೀವು ಇಲ್ಲಿ ನೋಡ್ಕೋಬೋದು. ಇವಾಗ ಏನು ಅಂತಂದರೆ 1 ಲಕ್ಷ ಡೌನ್ ಪೇಮೆಂಟಲ್ಲಿ ಎಷ್ಟಾಗುತ್ತೆ ಅಂತ ನೋಡೋಣ. 11 ಲಕ್ಷ ಡೌನ್ ಪೇಮೆಂಟ್, 11,60,000 ರೂಪಾಯಿ ಗಾಡಿ ಬೆಲೆ ಅಂತಂದರೆ 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ 10,60,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ನೋಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ನಿಮಗೇನು ಅಂತಂದರೆ 4 ವರ್ಷಕ್ಕೆ 25,877 ರೂಪಾಯಿ EMI ಬರುತ್ತೆ. ಹಾಗೆಯೇ 6 ವರ್ಷಕ್ಕೆ ನೋಡಿ 18,585 ರೂಪಾಯಿ ನಿಮಗೆ EMI ಬರುತ್ತೆ. ನೋಡಿ ನೀವು ಈ ಒಂದು ಸ್ಟೇಟಸ್ನ ನೀವು ಬೇಕಾದರೆ ಪಾಸ್ ಮಾಡಿ ನೋಡ್ಕೋಬೋದು. ಅರ್ಥ ಆಯ್ತಾ? ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ಎಷ್ಟಾಗ್ತದೆ ಅಂತ ನೋಡೋಣ. 11,60,000 ಮೈನಸ್ 1.5 ಲಕ್ಷ, 10,30,000 ಏನೋ ಬರುತ್ತೆ ಕಾಣ್ತದೆ. 10,10,000 ನೋಡಿ, 10,10,000 ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ 1.5 ಲಕ್ಷ ಡೌನ್ ಪೇಮೆಂಟಲ್ಲಿ ನೋಡಿ 25,877 ರೂಪಾಯಿ ಬರುತ್ತೆ. ಆದರೆ 6 ವರ್ಷಕ್ಕೆ ನೋಡಿ 18,585 ರೂಪಾಯಿ ಬರುತ್ತೆ ಗೆಳೆಯರೆ. ನೋಡಿ ಪಾಸ್ ಮಾಡಿಬಿಟ್ಟು ಈ ಒಂದು ಸ್ಟೇಟಸ್ನ ನೀವು ನೋಡ್ಕೋಬೋದು. ಯಾವುದೇ ಒಂದು ಲೋನ್ ವೆಹಿಕಲ್ ತೆಗೆಯುವಾಗ ಒಂದು ರೂಲ್ ಇದೆ ಗೆಳೆಯರೆ. ಏನು ಅಂತಂದರೆ
30% ನೀವು ಡೌನ್ ಪೇಮೆಂಟ್ ಹಾಕಬೇಕು ಅಂತ ಥಿಯರಿ ಹೇಳುತ್ತೆ. ಯಾಕೆ ಅಂತಂದರೆ ಆ ಒಂದು ಥಿಯರಿನ ಫಾಲೋ ಮಾಡಿದ್ರೆ ನಿಮ್ದೇನು ಅಂತಂದರೆ EMI ಕೂಡ ಕಡಿಮೆನೇ ಬರುತ್ತೆ, ನೀವು ಹ್ಯಾಸಲ್ ಫ್ರೀ ಆಗಿ ನೀವು ಗಾಡಿನ ಯೂಸ್ ಮಾಡ್ಬೋದು. ನೋಡಿ 11,60,000 ರೂಪಾಯಿ ಇಂಟು 30% ಅಂತಂದರೆ ನೀವು 3,48,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಹಾಕಬೇಕಾಗಿರುತ್ತೆ. 3,48,000 ಮೈನಸ್ಸು ನೋಡಿ 8,12,000 ರೂಪಾಯಿ ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ. ಸೊ ನೋಡಿ ಗೆಳೆಯರೆ, 8,12,000ಕ್ಕೆ ನೋಡಿ 8% ಇಂಟ್ರೆಸ್ಟ್ ಥರ ಲೆಕ್ಕ ಹಾಕಿದ್ರೆ ನೋಡಿ 4 ವರ್ಷಕ್ಕೆ ನಿಮಗೆ 19,823 ರೂಪಾಯಿ ಬರುತ್ತೆ. ಆದರೆ ನೋಡಿ 6 ವರ್ಷಕ್ಕೆ ನಿಮಗೆ 14,236 ರೂಪಾಯಿ ಬರುತ್ತೆ. ನೋಡಿ ನೀವು 14,000 ರೂಪಾಯಿ ನೀವು EMI ತಗೊಂಡು ಮಧ್ಯದಲ್ಲಿ ನೀವು ಬೇಕಾದ್ರೆ ಕ್ಲಿಯರ್ ಮಾಡ್ಕೋಬೋದು, ಯಾವ್ದಾರ ಒಂದು ಅಮೌಂಟ್ ನಿಮ್ಮದು ಬರುವಾಗಿದ್ರೆ. ಸೊ ನೋಡಿ ಇದು ಬಂದ್ಬಿಟ್ಟು ಇದರ ಒಂದು ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಮತ್ತು ಬ್ಯಾಲೆನ್ಸ್ ಸ್ಟೇಟಸ್ಸು ನೀವು ಬೇಕಾದ್ರೆ ಪಾಸ್ ಮಾಡಿಕೊಂಡು ನೋಡ್ಕೋಬೋದು. ಇದನ್ನು ಒಂದು ವೆಹಿಕಲ್ದು ಸ್ಪಷ್ಟವಾದ ಒಂದು ರಿವ್ಯೂ ವಿಡಿಯೋ ಮಾಡಿದ್ದೀನಿ ನಾನು. ಇದರ ಒಂದು ಸ್ಟಾಕ್ ಯಾರ್ಡ್ಗೆ ಹೋಗಿ ಇದರ ಒಂದು ರಿವ್ಯೂ ವಿಡಿಯೋ ಮಾಡಿದ್ದೀನಿ, ಎಲೆಕ್ಟ್ರಿಕ್ದು ಮಾಡಿದ್ದೀನಿ, ಡೀಸೆಲ್ ವರ್ಷನ್ದು ಮಾಡಿದ್ದೀನಿ. ನೋಡಿ ಕೊನೆಗೆ ಆ ಒಂದು ವಿಡಿಯೋ ಪಾಪಪ್ ಆಗುತ್ತೆ, ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಆ ಒಂದು ವಿಡಿಯೋ ನೋಡ್ಬೋದು. ಅದರಲ್ಲಿ ಏನು ಅಂತಂದರೆ ಕೊನೆಗೆ ಸೇಲ್ಸ್ ಅವ್ರದ್ದು ನಂಬರ್ ಹಾಕಿದ್ದೀನಿ, ಖಂಡಿತವಾಗಲೂ ನೀವು ಅವ್ರ ಜೊತೆ ಫೋನ್ ಮಾಡಿ ಮಾತಾಡ್ಬೋದು. ನನ್ನ ಒಂದು ಹೆಸರು ಹೇಳಿದ್ರೆ ನಿಮಗೆ ಒಳ್ಳೆ ಒಂದು ಆಫರ್ ಕೊಡ್ತಾರೆ. ಹಾಗೆಯೇ ಗೆಳೆಯರೆ, ನಿಮಗೆ ಬೇಕಾದ ಮಾಹಿತಿ ನನ್ನ ಈ ಒಂದು ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಇನ್ ಕೇಸ್ ಏನಾದರೂ ನಿಮಗೆ ಕಂಪ್ಯಾರಿಸನ್ ವಿಡಿಯೋ ಯಾವ್ದಾದ್ರು ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಕಂಪ್ಯಾರಿಸನ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.